ಅವ್ನು ಎಷ್ಟು ವರ್ಷದಿಂದ ಅವ್ನು ಕೆಲಸ ಮಾಡ್ತಾನೆ ಇಲ್ಲಿ ಅಂತ ಅವ್ರ ಓನರ್ಗೆ ಅರೆಸ್ಟ್ ಮಾಡಿ ಫಸ್ಟು. ಆ ಓನರ್ಗೆ ಕೇಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ. ಅವ್ನು ಕೇಳ್ಕೊಂಡು ಅವ್ನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ ಅವ್ನು ಕೇಳಿ ಫಸ್ಟು. ಆ ಮೆಂಟಲ್ನ ಏನಕ್ಕೆ ಕೆಲಸಕ್ಕೆ ಇಟ್ಟ ಅವನು ಓನರು? ಫಸ್ಟ್ ಪಾಯಿಂಟು ಮೆಂಟಲ್ ಅಂತ ಇವಾಗ ಹೇಳ್ಬೋದು. ಮೆಂಟಲ್ಗೆ ಯಾಕೆ ಕೆಲಸಕ್ಕೆ ಕೊಟ್ಟರು? ಅವ್ನು ಸುಮಾರು 5-6 ವರ್ಷದಿಂದ ಇರ್ಬೋದು ಇಲ್ಲಿ, ಇನ್ನ ಜಾಸ್ತಿ ಇರ್ಬೋದು. ಒಂದು ಮೆಂಟಲ್ ಕೆಲಸ ಮಾಡ್ತಾನಾ? ಮತ್ತೆ ನೀವು ನೋಡಿದ್ರ ನಿಮ್ಮ ಮೊದಲು ಏರಿಯಾದಲ್ಲಿ ನೋಡಿದ್ರ? ಇವಾಗ ಅವ್ರ ಅಡ್ರೆಸ್ ಹೇಳಿದ್ರೆ ಅವನ್ನ ನೋಡಿದೀನಿ ನಾನು. ಇವಾಗ ಅವ್ನ ಮುಖ ನೋಡಿದ್ರೆ ಕ್ಲೀನ್ ಆಗಿ ಪರಿಚಯ ಮಾಡ್ತೀನಿ. ಅವ್ನು ಎಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಡ್ತೀನಿ ನಾನು. ಡೌಟ್ ಇದೆ ಸರ್, ಡೌಟ್ ಇದೆ ನನಗೆ. ಅಲ್ಲಿ ಬೇಗ ಹೊಳಿತಾರಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಅರೆಸ್ಟ್ ಮಾಡ್ಬೇಕು. ಏನು ಹೆಂಗ್ ಮೆಂಟಲ್ ಅವನು? ಮೆಂಟಲ್ ಈ ತರ ಮಾಡ್ತಾನ? ಹುಡುಕಿ ಹಸಾನ ಕುಯ್ತಾನ ಮೆಂಟಲ್. ಸಿಕ್ಕಾಪಟ್ಟೆಲ್ಲ ಕುಯ್ಬೇಕಾಯ್ತು. 3:30ಗೆ ಕುಡ್ಬಿಟ್ಟು ಬಂದ್ ಮಾಡ್ದ ಅಂತಲ್ಲ. 3:30ಗೆ ಯಾವ ಬಾರ್ ತೆಗ್ದಿದೆ ಸ್ವಾಮಿ? 3:30ಗೆ ಯಾವ ಬಾರ್ ತೆಗ್ದಿದೆ? ನಿಮಗೆ ಬ್ಯಾಗ್ ಅಂಗಡಿಯವ್ರಿಗೆ ಏನೋ ಗಲಾಟೆ ಬ್ಯಾಗ್ ಅಂಗಡಿಗೆ ನಮಗೂ ಗಲಾಟೆ ಇಲ್ಲ. ನಮಗೂ ಆ ಸಂಧೆಯಲ್ಲಿ ಹಸ ಕಟ್ತೀವಿ. ಆ ಸಂಧೆಯಲ್ಲಿ ಒಂದು ಬೇಗ ಅಂಗಡಿ ಐತೆ. ಅವರು ಗಾಡಿ ಒಳಗೆ ಲೋಡ್ ತಗೊಂಡ್ಬಿಡ್ತಾರೆ, ತಗೊಂಡು ಹೋಗ್ತಾರೆ ಲೋಡು. ಬೇಗ ಅಂಗಡಿ ಅವರು ಅಲ್ಲಿ ಸಂಧೆ ಒಳಗೆ ಹಸ ಇದ್ರೆ ಸ್ವಲ್ಪ ಎಡವಟ್ ಆಗತ್ತೆ ಅವ್ರಿಗೆ ಗಾಡಿ ತಗೊಂಡು ನಿಲ್ಸೋವಾಗ. ಇದು ಅವನು ಮೆಂಟಲ್ ಅಲ್ಲ, ಅವನು ಇದು ಸುಳ್ಳು. ಅದು ಬ್ಯಾಕ್ ಗ್ರೌಂಡ್ ಐತೆ ಹಿಂದೆ. ಒಬ್ಬನೇ ಮಾಡೋಕ್ಕೆ ಸಾಧ್ಯ ಅಲ್ಲ, ಬ್ಯಾಕ್ ಗ್ರೌಂಡ್ ಇರಬೇಕು. ಗೊತ್ತಿಲ್ಲ ಸರ್, ಅದೇ ನನಗೆ ಇದಾಗ್ತಾ ಇದೆ. ನನಗೆ ಆಶ್ಚರ್ಯ ಆಯ್ತದೆ, ಏನಪ್ಪಾ ಇದು? ಹುಡುಕಿ ಹಸ ಟಾರ್ಗೆಟ್ ನೋಡಿ. ಅದು ಹೆಚ್ಚಿಗೆ ಆಲ್ಕರಿ ಹಸಾನೇ ಕುಯ್ದವ್ರೆ, ಕಮ್ಮಿ ಇರೋದು ಹಾಲೆಲ್ಲ ಬಿಟ್ಬಿಟ್ಟವ್ರೆ. ಹಂಗಿದ್ರೆ ಮೆಂಟಲ್ ಮಾಡೋ ಕೆಲಸನ ಅದು? ನೆನ್ನೆನೆ ಅದು ಹೆಂಗೆ ಸರ್ ಸಾಧ್ಯ? ನೆನ್ನೆ ಹಿಡ್ದವ್ರೆ, ನೆನ್ನೆ ಹಿಡ್ದ್ಬಿಟ್ಟು ಅದು ಹೆಂಗೆ ಏನ್ ಸಾಧ್ಯ? ಭಾನುವಾರ ಕೆಲ್ಸಕ್ಕಾಗತ್ತ ಸರ್? ಈಗ ನಿಮ್ಗೆ ಅವನೇ ಮಾಡಿದಾನ ಅನ್ಸುತ್ತೆ, ಅದು ಬೇರೆ ಯಾರಾದ್ರೂ ಹಿಂದೆ ಕೈವಾಡ ಇದಾರ? ಹಿಂದೆ ಕೈವಾಡ ಇದೆ. ಅವ್ನಿಗೆ ಯಾರು ಹೇಳ್ಕೊಟ್ಟಿ ಮಾಡಿದ್ದಾರೆ. ನನಗೆ ಯಾರು ಇರ್ಬೋದು, ಅವನಿಗೆ ವಿಚಾರಣೆ ಮಾಡ್ಬೇಕು. ಡಿಪಾರ್ಟ್ಮೆಂಟ್ ಅವರು ಅವನಿಗೆ ವಿಚಾರಣೆ ಮಾಡ್ಬೇಕು. ಅವನಿಗೆ ಆಟೋಮೆಟಿಕ್ ವರ್ಕ್ ತೆಗೆದ್ರೆ ಬಾಯ್ ಬಿಡ್ತಾನೆ ಸರ್ ಅವನು. ನಾವು ಯಾರಿಗೆ ಇವಾಗ ಕೇಸ್ ಪ್ರೆಷರ್ ಜಾಸ್ತಿ ಅಂತ ಇಲ್ಲ, ಇವಾಗ ಮೆಂಟಲ್ ಅಂತ ಹೇಳಿದ್ರಲ್ಲ, ಇವಾಗ ಪ್ರೆಷರ್ ಜಾಸ್ತಿ ಆಗೋದು. ಇವಾಗ ಜಾಸ್ತಿ ಆಯ್ತದೆ, ಇಷ್ಟೊಂದು ಜಾಸ್ತಿ ಆಗಿಲ್ಲ. ಇವಾಗ ಯಾರು ಹಿಂದೆ ಕೈವಾಡ ಇದಾರೆ ಅವರೆಲ್ಲ ಬರ್ಬೇಕು. ನನಗಾಗಿದೆ ಇನ್ನೊಬ್ರಿಗೆ ಆಗ್ಬೇಡ್ದು ಸ್ವಾಮಿ, ನನಗಾಗಿದೆ ಇನ್ನೊಬ್ರಿಗೆ ಆಗ್ಬೇಡ್ದು. ಇನ್ನೊಂದು ಹಸುನ ಆ ತರ ಮಾಡ್ಕೊಡ್ದು. ಅವ್ನು ಎತ್ತೆ ತಾಯಿ ಎದೆ ಒಳಗೆ ಹಾಲು ಕುಡ್ದಿಲ್ಲ, ಆ ಎದೆ ಕುಯ್ಯಕ್ಕೆ ಹೆಂಗ್ ಸರ್ ಮನ್ಸು ಬಂತು ನೋಡಿ. ಇವನು ಹಸ ಕಟ್ಟವನೆ. ಆ ಪಕ್ಷ ಈ ಪಕ್ಷ ಅಂತಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು ನಾನು. ಈ ರಾಜಕೀಯಕ್ಕೆ ತಗೊಂಡು ಹೋಯ್ತಾ ಇಲ್ಲ. ಅವನಿಗೆ ಶಿಕ್ಷೆ, ರಾಜಕೀಯ ಬೇಕಾಗಿಲ್ಲ ನನಗೆ, ಅವನಿಗೆ ಶಿಕ್ಷೆ ಕೊಡ್ಸಿ ಅಷ್ಟೇ. ಕಾಟನ್ ಬಟ್ಟೆ ಡಿಪಾರ್ಟ್ಮೆಂಟ್ ಪೊಲೀಸ್ ಅವ್ರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನಿ, ಯಾರ ಬಗ್ಗೆ ಅವ್ರು ಚಿಂತೆ ಮಾಡಬೇಡಿ, ಯಾರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ ಕಾನೂನು, ನಿಮ್ ಮನೆ ಹಸ ಕುಯ್ದ ತರ ನೀವು ನೆನ್ಸ್ಕೊಂಡು ನಮ್ಗೆ ನ್ಯಾಯ ಇಸ್ಕೊಡಿ ಸ್ವಾಮಿ. ನಿಮ್ಗೆ ನಮಸ್ಕಾರ.